ಎಲ್ಲರಿಗೂ ನಮಸ್ಕಾರ. ನಾನು ಭಾರತಿ ಭಟ್. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನ್ಬಾಳೆಂಬ ಪುಟ್ಟ ಗ್ರಾಮದವಳು. ನಾನು ಹೌಸ್ ವೈಫ್ ಆಗಿದ್ದೇನೆ. ಕುಕಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು, ಹಾಡೋದು ಇದು ನನ್ನ ಹಾಬಿ ಆಗಿದೆ. ಈಗ ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ ಕೂಡ ಓಪನ್ ಮಾಡಿದ್ದೇನೆ, ನಳಪಾಕ ಅಂತ. ಇವತ್ತು ನಾನು ನೆಲನೆಲ್ಲಿ ಗಿಡವನ್ನ ಉಪಯೋಗಿಸಿ ಒಂದು ತಂಬುಳಿಯನ್ನ ಮಾಡ್ತಾ ಇದ್ದೇನೆ. ಈ ನೆಲನೆಲ್ಲಿ ಗಿಡ ತುಂಬಾ ಆರೋಗ್ಯದ ಗುಣಗಳನ್ನ ಹೊಂದಿರುವಂತಹ ಸಸ್ಯವಾಗಿದೆ. ಕೆಮ್ಮಿಗೆ, ಜ್ವರಕ್ಕೆ, ನೆಗಡಿಗೆ ಹಾಗೂ ಮಧುಮೇಹಕ್ಕೆ, ಕಿಡ್ನಿ ಸ್ಟೋನಿಗೆ ಎಲ್ಲದಕ್ಕೂ ಅತ್ಯಂತ ಪರಿಣಾಮಕಾರಿಯಾದಂತಹ ಔಷಧಿ ಗುಣಗಳನ್ನ ಹೊಂದಿರುವಂತಹ ಸಸ್ಯ ಇದಾಗಿದೆ. ಇದರಿಂದ ತಂಬಳಿಯನ್ನ ಹೇಗ್ ಮಾಡೋದು ಅಂತ ನೋಡೋಣ. ನೋಡಿ, ಇದನ್ನೇ ನೆಲನೆಲ್ಲಿ ಗಿಡ ಅಂತ ಹೇಳೋದು. ಈ ನೆಲನೆಲ್ಲಿ ಗಿಡವನ್ನ ಗುರುತಿಸುವುದು ಹೇಗೆ ಅಂತಂದ್ರೆ, ನೋಡಿ ಇದ್ರ ಹಿಂದ್ಗಡೆಗೆ ಚಿಕ್ಕ ಚಿಕ್ಕ ಕಾಯಿಗಳಿರುತ್ತೆ, ಕಾಣಿಸ್ತಾ ಇದೆಯಲ್ವಾ? ಇದನ್ನ ನೆಲನೆಲ್ಲಿ ಗಿಡ ಅಂತ ಹೇಳ್ತಾರೆ. ಇಡೀ ಗಿಡವನ್ನ ಉಪಯೋಗಿಸಬಹುದು. ಇದನ್ನ ಬೇರು, ಕಾಂಡ ಹಾಗೆ ಎಲೆಗಳು ಎಲ್ಲವೂ ಔಷಧೀಯ ಗುಣಗಳನ್ನ ಹೊಂದಿರುವಂತದ್ದು. ನಾನು ಇದರ ಕುಡಿಗಳನ್ನ ಮುರಿದುಕೊಳ್ತೇನೆ. ಇದನ್ನ ತಂಬಳಿಗೆ ಉಪಯೋಗಿಸ್ತೇನೆ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಸಿಗುವಂತಹ ಗಿಡವಾಗಿದೆ ಇದು. ಹೊಲಗದ್ದೆಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ ನೋಡಿ. ಈಗ ಇದರಿಂದ ತಂಬಳಿಯನ್ನು ಮಾಡೋಣ. ಈ ತಂಬಳಿಯನ್ನ ಮಾಡೋದಕ್ಕೆ ನೆಲನೆಲ್ಲಿ ಕುಡಿಗಳನ್ನ ತಂದು ತೊಳೆದಿಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ತಗೊಂಡಿದ್ದೇನೆ, ಮಜ್ಜಿಗೆಯನ್ನ ತಗೊಂಡಿದ್ದೇನೆ, ತುಪ್ಪ, ಹಾಗೆ ಕಾಳುಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಕುಡಿಗಳನ್ನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು. ಈಗ ಒಂದು ಪಾತ್ರೆಯನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ತುಪ್ಪ ಬಿಸಿ ಹಾಕಿದ್ದಾಗೆ ನೆಲನೆಲ್ಲಿ ಕುಡಿಗಳನ್ನ ಹಾಕೊಳ್ತೇನೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತೇನೆ. ಒಂದು 5-6 ಕಾಳು ಮೆಣಸುಗಳನ್ನ ಹಾಕೊಳ್ತೇನೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮ್ಮ ಮಲೆನಾಡು ಹಾಗೂ ಉತ್ತರ ಕನ್ನಡದ ಭಾಗದಲ್ಲಿ ಹವ್ಯಕರ ಮನೆಗಳಲ್ಲಿ ಪ್ರತಿದಿನ ಊಟಕ್ಕೆ ಒಂದಲ್ಲ ಒಂದು ರೀತಿಯ ಸೊಪ್ಪಿನಿಂದನೋ ಬೇರೆ ಏನೇನೋ ತಂಬಳಿಯನ್ನ ಮಾಡ್ಕೊಳ್ತಾರೆ. ಇದು ತುಂಬಾ ತಂಪು ದೇಹಕ್ಕೆ. ನೋಡಿ, ಇದು ಸಾಕು, ಈಗ ಹುರಿದಿದೆ. ಈಗ ಇದನ್ನ ಸ್ವಲ್ಪ ಆರಿದ್ಮೇಲೆ ಕಾಯಿ ತುರಿ ಒಟ್ಟಿಗೆ ಹಾಕಿ ರುಬ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತೇನೆ. ಜೊತೆಗೆ ಹುರಿದಿಟ್ಕೊಂಡಿರುವಂತಹ ನೆಲನೆಲ್ಲಿ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕೊಳ್ತೇನೆ. ಇದನ್ನ ಈಗ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಜ್ಜಿಗೆಯನ್ನ ಸೇರಿಸ್ತಾ ಇದ್ದೇನೆ. ಇಲ್ಲಿ ಮಜ್ಜಿಗೆಯನ್ನೇ ಸೇರಿಸ್ಕೊಳ್ಬೇಕು, ಮೊಸರು ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನದ ಜೊತೆಗೆ ಊಟ ಮಾಡೋದಾದ್ರೆ ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ. ಕುಡಿಯೋದು ಅಂತ ಆದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು. ನೋಡಿ, ಈಗ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ. ತುಪ್ಪ ಬಿಸಿ ಆಗ್ತಿದ್ದಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ನೆಲನೆಲ್ಲಿ ಮಧುಮೇಹಕ್ಕಂತೂ ರಾಮಬಾಣ ಅಂತ ಹೇಳ್ಬೋದು. ಇದರಿಂದ ಕಷಾಯವನ್ನ ಮಾಡಿ ಕುಡಿಬಹುದು, ತಂಬಳಿಯನ್ನ ಮಾಡಿ ಊಟ ಮಾಡಬಹುದು. ಒಗ್ಗರಣೆ ರೆಡಿ ಆಗಿದೆ. ಈಗ ಇದನ್ನ ತಂಬಳಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಆರೋಗ್ಯಕ್ಕೆ ಉತ್ತಮವಾದಂತಹ ನೆಲನೆಲ್ಲಿ ತಂಬಳಿ ರೆಡಿ ಆಯ್ತು. ಇದನ್ನ ಹಾಗೆ ಕುಡಿಬಹುದು ಅಥವಾ ಅನ್ನದ ಜೊತೆಗೆ ಊಟ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.